ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ಫಾರ್ಮ್ ಲ್ಯಾಂಡು 1 ಎಕರೆ 33 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಒಳಗಡೆ ಏನೇನಿದೆ ಎಲ್ಲ ಗಿಡಗಳು ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ಸರ್. ಇದೇನು ನೋಡ್ತಾ ಇದ್ದಾರೆ ಇದೇ ಜಾಗ. ನಿಮಗೆ 1 ಎಕರೆ 33 ಗುಂಟೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನಿಮಗೆ ಸುಮಾರು ವೆರೈಟಿ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ. ಅದು ಏನೇನು ಗಿಡ ಇದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ನೀಟಾಗಿ ವಿಡಿಯೋ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಸುಮ್ಮನೆ ಕಾಟಿ ಚೀಟಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಒಳಗಡೆ ಏನೇನು ಗಿಡಗಳಿದೆ ತೋರಿಸ್ಕೊಡ್ತೀನಿ ನಿಮಗೆ. ಸುಮಾರು ವೆರೈಟಿ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಒಳಗಡೆ ತೆಂಗಿದೆ, ಸುಮಾರು ಎಲ್ಲ ಥರ ಗಿಡಗಳಿದೆ, ತೋರಿಸ್ಕೊಡ್ತೀನಿ ನಿಮಗೆ. ಮನೆಯೂ ಕೂಡ ಇದೆ. ಏನು ನೋಡ್ತಾ ಇದ್ದಾರೆ, ಮಹಾಗನಿ ಒಂದು ಸ್ವಲ್ಪ ಹಾಕಿದ್ದಾರೆ. ತೆಂಗು ಇದೆ, ಮಹಾಗನಿ ಇದೆ. ಇದು ನೀವು ಜಸ್ಟ್ ವಿಲೇಜ್ ಡಾಂಬರಿಂದ ಒಂದು 20 ರಿಂದ 30 ಮೀಟ್ರ್ ಒಳಗಡೆ ಬರಬೇಕಷ್ಟೆ ಜಾಗ. ಡಾಂಬರಿಂದ 2ನೇ ಪಾಯಿಂಟ್ ಬರೋಂಥ ಜಾಗ ಇದು. ಒಂದು ಮನೆಯೂ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಸರ್ ಸುಮಾರು ವೆರೈಟಿ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ. ನೋಡಿ ಸರ್, ಹಲಸಿನ ಗಿಡನೂ ಇದೆ. ಹಲಸಿನ ಗಿಡ ಹಾಕಿದ್ದಾರೆ. ಶ್ರೀಗಂಧ ಇದೆ, ತೆಂಗಿದೆ. ನೋಡಿ ಸರ್, ಈ ಥರ ಇದೆ ತೆಂಗಿನ ಗಿಡ ಎಲ್ಲ. ಈ ಥರ ಇರೋಂಥ ಗಿಡ ನಿಮಗೆ ಹೆಚ್ಚು ಕಮ್ಮಿ ಒಂದು 2-2.5 ವರ್ಷ 3 ವರ್ಷದ ಗಿಡ ತೆಂಗು. ನೋಡಿ ಸರ್, ಸೀಬೆ ಗಿಡ ಇದೆ, ಶ್ರೀಗಂಧ ಇದೆ. ನೋಡಿ ಸರ್, ಇದು ನಿಮಗೆ ಅದ್ದೂರಿಯಾಗಿರೋಂಥ ಫಾರ್ಮು ಸರ್. ನೀವು ಇದರಲ್ಲಿ ಏನು ಬಂಡವಾಳ ಹಾಕಂತ ಏನಿಲ್ಲ, ಎಲ್ಲ ರೆಡಿ ಇರೋಂಥ ಫಾರ್ಮು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ನೋಡಿ ಸರ್, ಸುಮಾರು ವೆರೈಟಿ ಗಿಡಗಳು ಹಾಕಿದ್ದಾರೆ. ಏನು ಗಿಡ ಅಂತ ಗೊತ್ತಿಲ್ಲ, ತುಂಬ ವೆರೈಟಿ ಗಿಡಗಳು ಹಾಕಿದ್ದಾರೆ ಒಳಗಡೆ. ನಿಮಗೆ ಒಳಗಡೆ ಲೆಮನ್ ಗಿಡ ಎಲ್ಲ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಆದಷ್ಟು ಏನೇನು ಗಿಡ ಇದೆ ಎಲ್ಲನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ತೆಂಗಂತೂ ನಿಮಗೆ ಇನ್ನೊಂದು 2 ವರ್ಷಕ್ಕೆಲ್ಲ ನಿಮಗೆ ಒಳ್ಳೆ ಫಲ ಸ್ಟಾರ್ಟ್ ಆಗುತ್ತೆ. ಇನ್ನು 2 ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗುತ್ತೆ ತೆಂಗು. ನೋಡಿ ಸರ್, ಸಪೋಟ ಗಿಡನೂ ಇದೆ. ನೋಡಿ ತೆಂಗು ಮಾತ್ರ ಒಳ್ಳೆ ಅದ್ದೂರಿಯಾಗಿ ಬಂದೈತೆ ಸರ್, ತೆಂಗಿನ ಗಿಡ ಮಾತ್ರ. ಸರ್ ಸುಮಾರು ವೆರೈಟಿ ಗಿಡಗಳು ಕೂಡ ಹಾಕಿದ್ದಾರೆ. ನೋಡಿ ಸರ್, ಇದು ಲೆಮನ್ ಗಿಡ. ಲೈಟಾಗಿ ಲೆಮನ್ ಬಿಟ್ಟಿದೆ ನೋಡಿ. ಫಲ ಇವಾಗ ಸ್ಟಾರ್ಟ್ ಆಗ್ತದೆ ಲೆಮನು ಕೂಡ. ಸುಮಾರು ವೆರೈಟಿ ಗಿಡಗಳು ಇದೆ ಸರ್. ತುಂಬ ಹಣ್ಣಿನ ಗಿಡಗಳು, ವೆರೈಟಿ ಗಿಡ ಇದೆ. ನೋಡಿ ಏನೇನಿದೆ ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ನೋಡಿ ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 60 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ ಒಂದು 190 ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಗೆ. ಇದು ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಒಂದು 16 ರಿಂದ 17 ಕಿಲೋಮೀಟ್ರ್ ಇದೆ. ತೆಂಗು ಮಾತ್ರ ನಿಮಗೆ ಇನ್ನೊಂದು 2 ವರ್ಷಕ್ಕೆಲ್ಲ ಒಳ್ಳೆ ಫಲ ಸ್ಟಾರ್ಟ್ ಆಗುತ್ತೆ ಸರ್ ತೆಂಗು. ನೋಡಿ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಅದೇ ಬೋರು, ಭಯಂಕರ ನೀರಿದೆ ನಿಮಗೆ, 3 ಇಂಚ್ ನೀರಿದೆ.
ಏನೇನಿದೆ ಒಳಗಡೆ ತೋರ್ಸೋಕ್ಕೆ ಟ್ರೈ ಮಾಡಿಕೊಡ್ತೀನಿ ನಿಮಗೆ. ಒಂದು ಬ್ಯೂಟಿಫುಲ್ ಆಗಿರೋ ತುಂಬ ಲೊಕೇಶನಲ್ಲಿದೆ, ಒಳ್ಳೆ ಸೆಕ್ಯೂರ್ ಜಾಗ, ನಿಮಗೆ ವಿಲೇಜ್ ಹತ್ರದಲ್ಲೇ ಇದೆ. ಡಾಂಬರಿಂದ ಜಸ್ಟ್ ಒಂದು 20 ರಿಂದ 30 ಮೀಟ್ರ್ ಬರಬೇಕಷ್ಟೆ. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ. ಇಂಥ ಫಾರ್ಮ್ ಲ್ಯಾಂಡು ನಿಮಗೆ ಸಿಕ್ಕೋದು ರೇರು ಸರ್, ಯಾಕಂದರೆ ಇದೆಲ್ಲ ಡೆವಲಪ್ಮೆಂಟ್ ಆಗಿರೋಂಥದ್ದು, ತುಂಬ ಚೆನ್ನಾಗಿದೆ ಫಾರ್ಮು. ಇಂಥ ಫಾರ್ಮು ನಿಮಗೆ ನಮ್ಮ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಸಿಕ್ಕೋದು ತುಂಬ ರೇರು. ಏನಾದರೆ ಇದು ಒಳಗಡೆ ಕಂಟಿವೇಷನ್ ಮಾಡಿಲ್ಲ, ತೊಗೊಂಡವ್ರು ಕಂಟಿವೇಷನ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಮಾಡಿಸಿದ್ರು, ಕಂಟಿವೇಷನ್ ಮಾಡಿದ್ರು, ಅದು ಇದು ಗಿಡಗಳು ಬೆಳ್ಕೊಬಿಟ್ಟಿದೆ. ನೋಡಿ ಸರ್, ಬೋರು ನಿಮಗೆ 3 ಇಂಚ್ ನೀರಿದೆ ಸರ್ ಬೋರಲ್ಲಿ, ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸ್ ಮಾತ್ರ. ಈ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಡ್ಯಾಮ್ಗಳು ಕೂಡ, ಒಳ್ಳೊಳ್ಳೆ ಕೆರೆಗಳು ಕೂಡ ಇದೆ, ದೊಡ್ಡ ದೊಡ್ಡ ಕೆರೆಗಳು. ಅದರಿಂದ ನಿಮಗೆ ವಾಟರ್ ಬೆಲ್ಟು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಇಲ್ಲಿ. ಮನೆ ಇದೆ, ಮನೆಯನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಮೋಟ್ರದ್ದು ಸ್ಟಾರ್ಟ್ರ್ ಇಟ್ಕೊಂಡಿದ್ದಾರೆ, ಬೋರ್ವೆಲ್ದು ಸ್ಟಾರ್ಟ್ರ್ ರೂಮ್ ಇದು ನೋಡಿ. ನಿಮ್ಗೆ ಅದ್ದೂರಿ ಚೆನ್ನಾಗಿರೋಂಥ ಫಾರ್ಮ್ ಲ್ಯಾಂಡ್ ಸರ್. ಜಸ್ಟು ಡಾಂಬರಿಂದ 2ನೇ ಲ್ಯಾಂಡು ನಿಮಗೆ, ಅದು 2ನೇ ಪಾಯಿಂಟ್ ಬರುತ್ತೆ. ಮೈಸೂರಿಗೆ ಒಂದು 60 ಕಿಲೋಮೀಟ್ರ್ ಅಂತರದಲ್ಲಿದೆ, ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರು ಬ್ಯಾಂಗ್ಳೂರಿಗೆ, 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಇದು ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ನಿಮಗೆ ಜಾಗಕ್ಕೆ ಒಂದು 13 ಕಿಲೋಮೀಟ್ರ್ ಅಂತರದಲ್ಲಿದೆ. ನೀವು ಗುಂಡ್ಲುಪೇಟೆ ಟೌನ್ಗೇನು ಹೋಗೋಂಗಿಲ್ಲ, ಅದರಿಂದ ಹಿಂದೆನೇ ಕಟ್ಟಾಗಿ ಹೋಗ್ಬೋದು. ನೀವು ಒಂದು ಜಾಗಕ್ಕೆ 13 ಕಿಲೋಮೀಟ್ರು, ನ್ಯಾಷನಲ್ ಹೈವೇ ಏನಿದೆ ಅದರಿಂದ ಒಂದು 13 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಸುಮಾರು ಇದು ಹಾಕ್ಕೊಂಡಿದ್ದಾರೆ, ಅದು ಲೆಮನ್ ಗಿಡ ಇದೆ, ಸುಮಾರು ವೆರೈಟಿ ಗಿಡಗಳೆಲ್ಲ ಹಾಕಿದ್ದಾರೆ. ನೀವು ಜಾಗ ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ಆ ಥರ ಇದೆ ಜಾಗ. ಎಂಟರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ, ಡ್ರಿಪ್ರೇಷನ್ ರೆಡಿಯಾಗಿದೆ. ನೀವು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಇವರು ಅಂದರೆ ಓನರ್ ಬಂದು ಅಗ್ರಿಮೆಂಟ್ ಕೊಡಲ್ಲ, ಏನಿಲ್ಲ, ಡೈರೆಕ್ಟು ರಿಜಿಸ್ಟ್ರೇಷನ್ ಇದ್ದರೆ ಮಾಡಿಸಿ ಸಿಗು ಅಂತ ಹೇಳಿದ್ದಾರೆ. ನೋಡಿ ಸರ್, ಎಂಟರ್ ಬೌಂಡ್ರಿಗೂ ಕೂಡ ಡ್ರಿಪ್ ಆಗಿದೆ. ಈ ಓನರ್ ಬಂದು ನಿಮಗೆ ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸರ್, ಡೈರೆಕ್ಟು ರಿಜಿಸ್ಟ್ರೇಷನ್ ಇರೋರು ಮಾತ್ರ ಕಾಲ್ ಮಾಡಿ, ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡಲ್ಲ ಅವರು. ಈ ಥರ ತೆಂಗಿನ ಗಿಡ ನೀವು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಖಾಲಿ ಲ್ಯಾಂಡ್ ತೊಗೊಂಡು ತುಂಬ ದಿನನೇ ಟೈಮ್ ಹಿಡಿತದೆ. ಇದೆಲ್ಲ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋಂಥ ಜಾಗ. ನೋಡಿ ಸರ್, ಈ ಥರ ಇದಕ್ಕೆ ತೆಂಗಿನದು ಮಟ್ಟೆ ಎಲ್ಲ ಹಾಕಿ ಈ ಥರ ಒಂದು ಸ್ವಲ್ಪ ನೀರು ಇನ್ನೂ ಸೇವ್ ಆಗಲಿ ಅನ್ನೋ ಲೆಕ್ಕಾಚಾರಕ್ಕೆ ಈ ಥರ ಮಾಡಿದ್ದಾರೆ. ಇದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಅಂತ. ನಿಮಗೆ ಇನ್ನೊಂದು ಹೆಚ್ಚು ಕಮ್ಮಿ 2 ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗೋಂಥ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಇದರಲ್ಲಿ. ಬಟ್ ನೀವು ಏನೋ ₹1 ಇದು ಏನು ಬಂಡವಾಳ ಹಾಕೋಂಗಿಲ್ಲ, ಎಲ್ಲ ರೆಡಿ ಇರೋ ಅಂಥ ಫಾರ್ಮ್ ಲ್ಯಾಂಡು. 1 ಎಕರೆ 33 ಗುಂಟೆ ಬರುತ್ತೆ. ನೋಡಿ ಸರ್, ಒಂದು ಮನೆಯೂ ಇದೆ. ನಿಮಗೆ ಮನೆ ಕಟ್ಕೊಳ್ಳೋಂಥ ಅವಶ್ಯಕತೆನೂ ಇಲ್ಲ, ಮನೆಯೂ ಕೂಡ ರೆಡಿ ಇದೆ. ನೋಡಿ ಏನು ನೋಡ್ತಾಯಿದ್ರು, CCTV ಕೂಡ ಹಾಕಿದ್ದಾರೆ. ನೋಡಿ ಏನು ನೋಡ್ತಾಯಿದ್ರು, ಜಾಗ ಮಾತ್ರ ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ, ನಿಮಗೆ ಅದ್ಭುತವಾಗಿದೆ. ಇಂಥ ಜಾಗ ನಿಮಗೆ ಮತ್ತೆ ಮತ್ತೆ ಸಿಗೋಲ್ಲ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ, ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ಒಂದು ಬೇಸ್ ಮಠನೂ ಕೂಡ ಮಾಡ್ಕೊಂಡಿದ್ದಾರೆ. ಬೇಕು ಅಂದರೆ ನಿಮ್ಮ ಪ್ಲ್ಯಾನಿಂಗಲ್ಲೂ ಬೇಕಾದ್ರೆ ಇಲ್ಲೂ ಬೇಕಾದ್ರೆ ಮನೆ ಮಾಡ್ಕೋಬೋದು. ಎಲ್ಲ ಆಲ್ರೆಡಿ ಬೇಸ್ ಮಠ ರೆಡಿಯಾಗಿದೆ. ಬೇಕು ಅಂದರೆ ನೀವು ಇನ್ನೂ ಒಂದು ಮನೇನ ಈ ಕಡೆ ಬೇಕಾದ್ರೆ ಮಾಡ್ಕೋಬೋದು. ನೀವು ಇದೇ ಮನೆ ಸಾಕು ಅಂದ್ಕೊಂಡಿದ್ದೀನಿ. ಮನೆ ಮಾತ್ರ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಮನೆ.
ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಲ್ಯಾಂಡ್ ಹತ್ರ ವಿಸಿಟ್ ಮಾಡ್ಸೋಣ. ಇಲ್ಲಿ ನೋಡಿ ಸರ್, ಇದು ಮಹಾಗಣಿನೂ ಕೂಡ ಹಾಕಿದ್ದಾರೆ. ನಿಮ್ಗೆ ಆವಾಗಲೇ ತೋರಿಸ್ನಲ್ಲ, ಮಹಾಗಣಿನೂ ಕೂಡ ಹಾಕಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.